ವಿಪ್ರೋ ಇದ್ದಾಗೆಲ್ಲ ಈ ರೋಡಲ್ಲಿ ಸುಮಾರು ಸತಿ ಡೈಲಿ ಓಡಾಡ್ತಾ ಇದ್ದೆ. ನಾನು ಇಲ್ಲೇ ವಿಪ್ರೋದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಆಲ್ಮೋಸ್ಟ್ 5 ಇಯರ್ಸ್. ಬಿರಿಯಾನಿ ಟೇಸ್ಟ್ ಚೆನ್ನಾಗಿದೆ. ಎಷ್ಟು ಕೊಡ್ತೀರಾ? ಔಟ್ ಆಫ್ 10 ಎಷ್ಟು ಕೊಡ್ತೀರಾ? 9. ಮೆಡಿಸಿನ್ಸ್ ಎಲ್ಲ ತೊಗೊಂಡು ಆಲ್ಮೋಸ್ಟ್ 20,000 ಆಯ್ತು ಇವತ್ತಿನ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ದ ಫ್ಯಾಮಿಲಿ ಮ್ಯಾನ್. ಇವತ್ತಿನ ಬ್ಲಾಗ್ಗೆ ಎಲ್ರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬ್ಲಾಗು. ಸರ್ಪ್ರೈಸ್ ವಿಸಿಟ್ ತೊಗೊತಾ ಇದ್ದೀವಿ ಕೂಡ್ಲುಗೇಟ್ ಬ್ರಾಂಚಲ್ಲಿ, ಹೆಂಗೆ ನಡೀತಿದೆ ಆಪ್ರೇಷನ್ಸ್ ಅಂತ. ಹಾಗೆ ನಾವು ಮುಂದೆ ಚೆಕಪ್ ಇತ್ತು, ಚೆಕಪ್ಗೆ ಹೋಗ್ತಾ ಇದ್ದೀವಿ. ಅವ್ರಿಗೆ ಸ್ವಲ್ಪ ಬ್ಯಾಕ್ ಪೇನ್ ಇರೋದ್ರಿಂದ ಚೆಕಪ್ ಇತ್ತು ಇವತ್ತು, ಅದನ್ನು ಮುಗಿಸ್ಬೇಕಾಗಿದೆ. ಸರ್ಪ್ರೈಸ್ ವಿಸಿಟ್ ಕೂಡ್ಲುಗೇಟ್ ಬ್ರಾಂಚ್ದು, ಅದನ್ನು ಮುಗಿಸ್ಬೇಕಾಗಿದೆ. ಹಾಗೆ ಬಾಯ್ಸ್ಗೆಲ್ಲ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಪಾಸ್ ಮಾಡಬೇಕು, ಅಲ್ಲಿನ ಬಿಸ್ನೆಸ್ ಹೇಗೆ ನಡೀತಿದೆ ನೋಡಬೇಕು. ಸೊ ಇವತ್ತಿನ ವ್ಲಾಗ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ವಿಪ್ರೋ ಇದ್ದಾಗೆಲ್ಲ ಈ ರೋಡಲ್ಲಿ ಸುಮಾರು ಸತಿ ಡೈಲಿ ಓಡಾಡ್ತಾ ಇದ್ದೆ. ನಾನು ಇಲ್ಲೇ ವಿಪ್ರೋದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಆಲ್ಮೋಸ್ಟ್ 5 ಇಯರ್ಸ್ ಇದೇ ರೋಡಲ್ಲೇ ಓಡಾಡಿದ್ದೀನಿ. ಎಕ್ಸ್ಪ್ರೆಸ್ ಹೈವೇ ಆಗಿರ್ಬೋದು, ನಾರ್ಮಲ್ ರೋಡ್ ಆಗಿರ್ಬೋದು, ಇಲ್ಲೆಲ್ಲ ಓಡಾಡಿ ಬೇಸತ್ತೋಗ್ಬಿಟ್ಟಿದ್ದೆ ನಾನು. ಅವಾಗ IT ಬಿಡ್ತೀನಿ ಅಂತ ಅನ್ಸ್ಬಿಟ್ಟಿತ್ತು, ಅಷ್ಟು ಓಡಾಡ್ತಿದ್ವಿ. ಇವಾಗ ಮತ್ತೆ ಇಲ್ಲೇ ಮತ್ತೆ ಪರಿಸ್ಥಿತಿ ಬಂತು. ನನ್ನ ವೈಫ್ ಮನೇನೂ ಈ ಸೈಡೇ ಇರೋದು, ನಮ್ಮ ಕೂಡ್ಲುಗೇಟ್ ಬ್ರಾಂಚು ಇದೇ ಸೈಡ್ ಇರೋದು. ಹೊಸೂರು ರೋಡ್ ನಂಟು ಬಿಟ್ಟು ಹೋಗ್ತಾನೇ ಇಲ್ಲ. ಹೆಂಗಾದರೂ ಮಾಡಿ ವಾರಕ್ಕೆ 1-2 ಸತಿನಾದರೂ ಹೊಸೂರು ರೋಡಿಗೆ ಬರಲೇಬೇಕು, ಆ ಥರ ಆಗಿದೆ. ಈ ಹಾಸ್ಪಿಟ್ಲ್ ಹತ್ರ ಸುಮ್ಮನೆ ಒಂದು ಕ್ಯಾಮ್ರಾ ಹಿಡ್ದಿದ್ದಷ್ಟೇ, ಬರೋ ಸ್ಟಾಫ್ ಎಲ್ಲ ಓಡ್ಬಂದ್ಬಿಡ್ತಾರೆ, ಕ್ಯಾಮ್ರಾ ವಿಡಿಯೋ ಮಾಡಬೇಡಿ ಅಂತ. ಅಷ್ಟು ಇನ್ಸೆಕ್ಯೂರಿಟಿ ಯಾಕೆ? ಇವಾಗ ನೀವೇನಾದ್ರು ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಅಂದಾಗ ಇನ್ಸೆಕ್ಯೂರ್ ಪಡ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಕಾನ್ಫಿಡೆಂಟಾಗಿರಬೇಕು, ಏನು ಶೂಟ್ ಮಾಡ್ತೀರಾ ಮಾಡಿ ಅಂತ. ಅದು ಬಿಟ್ಬಿಟ್ಟು ವಿಡಿಯೋ ಮಾಡಬೇಡಿ ಅಂತ ಎದುರ್ಕೊಳ್ಳೋದು ಏನಿದೆ. ನಮಗೆಲ್ಲ ಗೊತ್ತಾಗೋಯ್ತು ನೋಡಿ. ಇವನೇ ನಮ್ಮ ಮ್ಯಾನೇಜರ್ ಕಮ್ ಕೋ ಓನರ್ ಆಫ್ ಕೂಡ್ಲುಗೇಟ್ ಬ್ರಾಂಚ್. ನನ್ನ ಕೈಯಲ್ಲಿ ಆಯ್ತಾ? कैसे हो पिंटू? ब्लॉग में आएगी तू? सब ठीक है? ಬಿಸಿ ಬಿರಿಯಾನಿ ರೆಡಿ ಆಗಿದೆ. ಗುಂಟೂರು ಚಿಕನ್ ಕ್ವಾಲಿಟಿ ಚೆಕ್ ನಡೀತಾ ಇದೆ. ಗುಂಟೂರು ಚಿಕನ್ ಹಂಗೆ ಒಂದು ಟೇಸ್ಟ್ ಮಾಡಿಬಿಡು. ಆಮೇಲೆ ಶೇರ್ವಾ ಚಿಲ್ಲಿ ಚಿಕನ್. ಡೈಲಿ ಟೂ ಟೈಪ್ಸ್ ಆಫ್ ರೈಸ್ ಇರುತ್ತೆ. ಲಕ ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ ಇಲ್ಲಿ ಈ ಥರ ಇಸ್ತ್ರಿ ಎಲ್ಲ ಕೊಡ್ತೀವಿ ನಾವು. ಗಿರಿನಗರ್, ಬೊಮ್ಮನಹಳ್ಳಿ ಮತ್ತು RR ನಗರಲ್ಲಿದೆ. ಬೊಮ್ಮನಹಳ್ಳಿಯಲ್ಲಿ ಸ್ಟಾರ್ಟ್ ಮಾಡಿ ಜಸ್ಟ್ 4 ಮಂತ್ಸ್ ಆಗಿದೆ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಸೊ ಬನ್ನಿ, ವಿಸಿಟ್ ಮಾಡಿ. ಯಾರ್ಯಾರು ಹೊಸೂರು ರೋಡಲ್ಲಿ ಇರೋಲ್ಲ ಬನ್ನಿ. ಕಾಂಬೋಸಿಂದ ಹಿಡಿದು ಬಕೆಟ್ ಬಿರಿಯಾನಿ ಎಲ್ಲ ಏನು ಗಿರಿನಗರ್ ಬ್ರಾಂಚಲ್ಲಿ ಅವೈಲೇಬಲ್ ಇರುತ್ತೋ ಈ ಕಡೆನೂ ಅವೈಲೇಬಲ್ ಇರುತ್ತೆ. ಯಾರ್ಯಾರು ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಅಂದರೆ ಈ ಸೈಡ್ ಕೆಲ್ಸಕ್ಕೆ ಬರ್ತಾ ಇದ್ದಾರೆ IT ಕಂಪ್ನಿಲಿ, ಮೋಸ್ಟ್ ಆಫ್ ದ ಜನಕ್ಕೆ ಸ್ವಲ್ಪ ಅವೇರ್ನೆಸ್ ಇಲ್ಲ. ನಮ್ಮ ಬರೀ ಗಿರಿನಗರ್ ಬ್ರಾಂಚ್ RR ನಗರ್ ಅಂದ್ಕೊಂಡಿದ್ದಾರೆ. ಹೊಸೂರು ರೋಡಲ್ಲೂ ಆಗಿದೆ, ಜಸ್ಟ್ 4 ಮಂತ್ಸ್ ಆಗಿದೆ. ಊಟಕ್ಕೆ ನೀವು ಬರ್ಬೋದು. ಹಾಗೆ ನಿಯರ್ ಬೈ ಎಲೆಕ್ಟ್ರಾನಿಕ್ ಸಿಟಿ, ಇನ್ಫೋಸಿಸ್ ಆ ಕಡೆ ಯಾರಾದರೂ ಇರೋರು ಜಸ್ಟ್ ಕಾಲ್ ಮಾಡಿದ್ರೆ ಪೋರ್ಟ್ರ್ ಮೂಲಕ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಬಿಸಿ ಕಬಾಬ್ ಆಗ್ತಾ ಇದೆ ನೋಡ್ಬೋದು. ಬಿಸಿ ಬಿರಿಯಾನಿ. ಯಾರೋ ಕರ್ದಂಗಾಯ್ತು ನೋಡಿ. ಯಾರದು? ಯಾರು ಇಲ್ವಲ್ಲ? ಯಾರು ಕಾಣ್ತಾನೆ ಇಲ್ಲ. ಬಂದಿರೋದು ಸರ್ ಬನಶಂಕರಿಯಿಂದ ಬಂದಿದೆ ಸರ್. ಅಂದರೆ ಈ ಕಡೆ ವರ್ಕ್ ಮಾಡ್ತಾ ಇದ್ದಾರೆ. ಹಾಂ, ಇಲ್ಲಿ ಕಾಲೇಜ್ ಅಂತ. ಹೆಂಗಿದೆ ಟೇಸ್ಟ್ ಚೆನ್ನಾಗಿದೆ ಬ್ರೋ, ಚೆನ್ನಾಗಿದೆ. ಏನು ಇಷ್ಟ ಆಯ್ತು? ಕಬಾಬ್ ಇಷ್ಟ ಆಯ್ತಾ? ಬಿರಿಯಾನಿ ಇಷ್ಟ ಆಯ್ತು? ಬಿರಿಯಾನಿ ಟೇಸ್ಟ್ ಚೆನ್ನಾಗಿದೆ. ಎಷ್ಟು ಕೊಡ್ತೀರಾ? ಔಟ್ ಆಫ್ 10 ಎಷ್ಟು ಕೊಡ್ತೀರಾ? 9 ಕೊಡ್ತೀರಾ? ಹೆಂಗಿದೆ ಟೇಸ್ಟ್? ಚೆನ್ನಾಗಿದೆ. ಚೆನ್ನಾಗಿದೆಯಾ? ನೀವೆಲ್ಲಿಂದ ಬಂದಿರೋದು? ನಾವು ದರ್ಚಿಕ್ನಳ್ಳಿ. ಚೆನ್ನಾಗಿದೆಯಾ? ಬ್ರೋ ಚೆನ್ನಾಗಿದೆ. ಟೈಮಲ್ಲಿ ನೀಟಾಗಿ ಹೈಜೀನಾಗಿ ಇಡಬೇಕು, ಅದೇ ಮೇಯ್ನ್ ಥಿಂಗ್. ರೆಸ್ಟೋರೆಂಟ್ ಬಿಸ್ನೆಸ್ಸಲ್ಲಿ ನೀಟಾಗಿದ್ದಷ್ಟು ಪೆಸ್ಟ್ನ ಕಂಟ್ರೋಲ್ ಮಾಡ್ಬೋದು. ಪೆಸ್ಟ್ ಕಂಟ್ರೋಲ್ ಆದಷ್ಟು ಒಳ್ಳೆಯದು. ಯಾವುದೇ ಥರ ಫುಡ್ ರಿಸ್ಕ್ ಇರಲ್ಲ.
ಪೆಸ್ಟ್ ಏನಾದ್ರು ಡಿಟೆಕ್ಟ್ ಆಯಿತು ಅಂದರೆ ಮೇಜರ್ ರಿಸ್ಕ್ ಬಂದ್ಬಿಡುತ್ತೆ. ಸೊ ಅದನ್ನು ಸ್ವಲ್ಪ ತುಂಬ ಹುಷಾರಾಗಿ ರೆಸ್ಟೋರೆಂಟಲ್ಲಿ ನೋಡ್ಕೋಬೇಕು. ಎಸ್, ಆಲ್ ಗೋಯಿಂಗ್ ಗುಡ್ ಇನ್ ಕೂಡ್ಲಗೇಡ್ ಬ್ರಾಂಚ್. ಏನು ಪ್ರಾಬ್ಲಮ್ ಇಲ್ಲ. ಕಸ್ಟಮರ್ ರಿವ್ಯೂಸು ಕೇಳಿದ್ದೀನಿ, ಫೀಡ್ಬ್ಯಾಕು ಅಷ್ಟೇ ಪಾಸಿಟಿವ್ ಆಗಿದೆ. ಮೆಡಿಕಲ್ ಚೆಕಪ್ ಮುಗೀತು, ಹಂಗೆ ಹೋಟೆಲ್ ಚೆಕ್ಕು ಮುಗೀತು. ಮೆಡಿಸಿನ್ಸ್ ಎಲ್ಲ ತೊಗೊಂಡು ಆಲ್ಮೋಸ್ಟ್ 20,000 ಆಯಿತು ಇವತ್ತಿನ ಟ್ರೀಟ್ಮೆಂಟು. ಜಸ್ಟ್ ಪೇಯ್ನ್ ರಿಲೀಫ್, ಇಂಜೆಕ್ಷನ್ನು, ಡ್ರಿಪ್ಸು, ಮೆಡಿಸಿನ್ಸ್ ಇಷ್ಟು ಸೇರಿಸಿ 20,000 ಆಯಿತು. ಈಚ್ ವಿಸಿಟ್ ಆಲ್ಮೋಸ್ಟ್ ಇಷ್ಟೇ ಖರ್ಚಿರುತ್ತೆ. ಇದು ನಮ್ಮ ಸೆಕೆಂಡ್ ವಿಸಿಟು. ಏನು ಅನಿಸುತ್ತೆ ನಿಮಗೆ? ನೋಡಬೇಕು, ಇನ್ನೂ ತಗೋತಾ ಗೊತ್ತಾಗತ್ತೆ. ಇನ್ನು ಒಂದು ಸಲ ಬಂದು ಈಗ 2ನೇ ಸಲ ಬಂದಿದ್ದೀವಿ. ಇನ್ನು ವಾರ ಬರೋಕ್ಕೆ ಕೇಳಿದ್ದಾರೆ. ನೋಡೋಣ, ಇದನ್ನು ಒಂದು ಸಲ ಒಂದು 6 ತಿಂಗಳು ತಗೊಂಡು ಆಮೇಲೆ ಒಪಿನಿಯನ್ ಕೊಡೋದು. ಸರಿ ಹೋಗುತ್ತೆ ಅನ್ಸುತ್ತೆ ಅಲ್ಲ? ಅಕ್ಕಪಕ್ಕ ಇರೋರನ್ನ ಮಾತಾಡ್ಸಿದ್ರ? ಪರವಾಗಿಲ್ಲ ಅನ್ಸತ್ತೆ. ಸರಿ ಹೋಗುತ್ತೆ ಅನ್ಸತ್ತೆ. ಯಾಕೆಂದರೆ ಸುಮಾರು ಜನ ಬರ್ತಾ ಇದ್ದಾರಲ್ಲ, ಅದನ್ನಾದರೂ ನೋಡಿ ನೋಡೋಣ. ಇನ್ನೂ ಒಂದು 6 ತಿಂಗಳು ಕಡಿ. ಬಟ್ ಒಂದೇ ಸತಿಗೆ ನೋಡಿ, ಇವಾಗ ಮಿಡಲ್ ಕ್ಲಾಸ್ ಅವ್ರು ಬಂದಿರ್ತಾರೆ, ಒಂದೇ ಸತಿಗೆ 10,000 ಅಂತಂದರೆ ಎಲ್ಲರಿಗೂ ಸ್ವಲ್ಪ ಕಷ್ಟ ಆಗುತ್ತೆ ಅಫೋರ್ಡ್ ಮಾಡ್ಕೊಳ್ಳೋದು. 10,000 ಅಲ್ಲ, ಇವಾಗ ಮೆಡಿಸನ್ಸ್ 10,000, ಇಂಜೆಕ್ಷನ್ 10,000, ಹಿಂಗೆ ಬ್ಲಡ್ ಚೆಕಪ್ 10,000, ಈ ಥರ ಒಂದೇ ಸತಿ ಹೇಳಿದಾಗ ಮಿಡಲ್ ಕ್ಲಾಸ್ ಅವರು ಗಾಬರಿ ಬೀಳ್ತಾರೆ. ಮಾಡಿಸ್ಕೊಳ್ಳೋ ಅಂಥವ್ರು ಪೇಯ್ನ್ ಅಷ್ಟು ಇರುತ್ತೆ, ಆ ಥರ ಪೇಯ್ನ್ ತಿಂತಿದ್ದವರು ಮಾಡಿಸ್ಕೊತಾರೆ. ಸರ್ಜರಿಗಿಂತ ಇದು ಬೆಸ್ಟು ಅನ್ನೋ ಥರ ಮಾಡಿಸ್ಕೊತಾರೆ. ಆಲ್ಮೋಸ್ಟ್ ಎಲ್ಲ ನೀವು ನೋಡಿದ್ರೆ ಬರೀ ವೀಲ್ ಚೇರಲ್ಲಿ ಬಂದಿರೋರೇ ಜಾಸ್ತಿ, ನಡೆಯೋಕ್ಕಾಗ್ದಿರೋರೇ ಬಂದಿರೋರು ಜಾಸ್ತಿ. ಆ ಥರ ಎಲ್ಲ ನೋಡಿದಾಗ, ಗೂಗಲ್ ರಿವ್ಯೂಸ್ ಎಲ್ಲ ನೋಡಿದಾಗ ಚೆನ್ನಾಗಿದೆಯೇನೋ ಅಂತ ಅನಿಸುತ್ತೆ. ಅದೇ ಭರವಸೆ ಮೇಲೆ ಬಂದಿದ್ದೀವಿ. ನೋಡೋಣ, ಒಂದು 6 ತಿಂಗಳು ತಗೊಂಡು ಅದು ನೋಡಿಕೊಂಡು. ಡಯಟು ತುಂಬ ಹೇಳಿದ್ದಾರೆ. ಇನ್ನು ವೀಕ್ಲಿ ವೈಸ್ ಬರಬೇಕು. ಇವಾಗ ಪ್ರತಿ ವೀಕು ಹೇಳಿದ್ದಾರೆ ಬರೋಕ್ಕೆ. ಬಂದು ನೋಡೋಣ ಅದೇನಾಗುತ್ತೆ ಟ್ರೀಟ್ಮೆಂಟು ಅಂತ. ಸದ್ಯಕ್ಕೆ ಇವಾಗ ಊಟ ಮಾಡೋಕ್ಕೆ ಬಂದಿದ್ದೀವಿ. ತುಂಬ ಡಯಟ್ ಮಾಡಬೇಕು ಮಾತ್ರ. ಅದೇ ಡಯಟ್ ಮಾತ್ರ ತುಂಬ ಫಾಲೋ ಮಾಡಬೇಕು. ಡಯಟ್ ರಿಸ್ಟ್ರಿಕ್ಷನ್ಸೇ ಜಾಸ್ತಿ. ಆಲ್ಮೋಸ್ಟ್ ಕ್ಯೂರಿಂಗ್ ಎಲ್ಲ ಡಯಟ್ ರಿಸ್ಟ್ರಿಕ್ಷನ್ಸ್ ಮೇಲೆ ಇರುತ್ತೆ. ರಾತ್ರಿ ಹೊತ್ತು ಊಟನೇ ಮಾಡಬಾರ್ದು ಅಂತಾರೆ. ಈ ಥರ ಎಲ್ಲ ಇರುತ್ತೆ. ನೋಡೋಣ ಯಾವ ಥರ ಕ್ಯೂರ್ ಆಗುತ್ತೆ. ಒಂದೇ ಹೊತ್ತು ಊಟ, ರಾತ್ರಿ ಬೆಳಗ್ಗೆ ಇಲ್ಲ. ಬೆಳಗ್ಗೆ ಬರೀ ಜ್ಯೂಸ್ಗಳು, ಮಧ್ಯಾಹ್ನ ಮಾತ್ರ ಊಟ, ರಾತ್ರಿ ಮತ್ತೆ ಕಾಳುಗಳದ್ದೇನಾದರೂ ಪಲ್ಯ ಮಾಡ್ಕೊಂಡು ತಿನ್ನಬೇಕು, ತರಕಾರಿ ಪಲ್ಯ ಮಾಡ್ಕೊಂಡು ತಿನ್ನಬೇಕು. ಆ ಥರ ಬೆಳಗ್ಗೆನೂ ರಾತ್ರಿನೂ ಆ ಥರ ಡಯಟು. ಮಧ್ಯಾಹ್ನನೇ ಹೊಟ್ಟೆ ತುಂಬ ಊಟ. ನೋಡೋಣ, ಅದನ್ನು ಒಂದು ಸ್ವಲ್ಪ ದಿವಸ ಮಾಡಿ ನೋಡೋಣ. ಸುಮಾರು ಆಸ್ಪತ್ರೆಗೆ ಹೋಗಿದ್ದಾಗಿದೆ. ನೋಡೋಣ, ಅದನ್ನು ಒಂದು ಟ್ರೈ ಮಾಡೋಣ ಏನಾಗುತ್ತೆ ಅಂತ ಕಾದು ನೋಡೋಣ. ಮನೆಗೆ ಬಂದು ಈಗ ರೆಸ್ಟ್ ಮಾಡಿ ಮತ್ತೆ ಹೋಟೆಲ್ಗೆ ಹೋಗಬೇಕು. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಹೀಗೆ ನೋಡ್ತಾ ಇರಿ. ವಿಡಿಯೋ ನೋಡಿರೋರು ಕಾಮೆಂಟ್ ಸೆಕ್ಷನಲ್ಲಿ ಥಮ್ಸ್ ಅಪ್ನ ಮೆನ್ಷನ್ ಮಾಡಿ, ಅವಾಗ ನಮಗೆ ಗೊತ್ತಾಗುತ್ತೆ ನೀವು ವಿಡಿಯೋ ನೋಡಿದ್ದೀರಾ ಅಂತ. ಹೀಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.